ಬಾಂಗ್ಲಾ ಪ್ಲೇಯರ್ನ IPL ಆಡಕ ಸೆಲೆಕ್ಟ್ ಮಾಡಿದ್ರು. BCCI ತಪ್ಪೈತೋ ಶಾರುಖ್ ಖಾನ್ ತಪ್ಪೈತೋ? ಶಾರುಖ್ ಖಾನ್ ಅವ್ರಿಗೆ ಪಾಕಿಸ್ತಾನದ ಮೇಲೆ ಬಹಳಷ್ಟು ಪ್ರೀತಿ ಐತೆ ಅಂತ ನಮಗೆ ಗೊತ್ತಿತ್ತು. ಬಾಂಗ್ಲಾದೇಶದ ಮೇಲೆ ಐತು ಅಂತ ಈಗ ಗೊತ್ತಾಗೈತಿ. ಎಲ್ಲಾ ಸರಿಯಾಗೋ ಟೈಮ್ಗೆ ಲೆಫ್ಟ್ ಲಿಬ್ರಲ್ಗಳು ಕ್ಯಾತೆ ತೆಗಿತಾರ. ಬಾಂಗ್ಲಾದೇಶ ಚಲೋ ದೇಶ ಅಂತ, ಅದ್ರ ಜೋಡಿ ನಾವು ಚಲೋ ಸಂಬಂಧ ಇಟ್ಕೋಬೇಕಂತ. ಇಷ್ಟೆಲ್ಲ ಮಾತಾಡೋ ಲೆಫ್ಟ್ ಲಿಬ್ರಲ್ಗಳಿಗೆ ಹಿಂದೂಗಳ ಮೇಲೆ ನಡೆಯಕತ್ತಿರೋ ಅನ್ಯಾಯ ಕಾಣಕತ್ತಿಲ್ಲ. ನಮ್ಮ ದೇಶದಾಗ ಒಂದ ವಿಷಯವಾಗಿ 3 ಎಡವಟ್ ಆಗ್ಯಾವ. ಒಂದು BCCI ಕಡೆಯಿಂದ ಆಗೈತಿ, ಇನ್ನೊಂದು ಶಾರುಖ್ ಖಾನ್ ಕಡೆಯಿಂದ ಆಗೈತಿ. 3ನೇ ಎಡವಟ್ ಮಾಡಾಕತ್ತಿರೋದು ದೇಶದ ಮಹಾಮಹಿಮರಾಗಿರುವಂಥ ಎಡಪಂಥೀಯ ಎಡವಟ್ಟುಗಳು. ಬಾಂಗ್ಲಾ ಕ್ರಿಕೆಟರ್ ಮುಸ್ತಫಿಜುರ್ ರೆಹಮಾನ್ KKR ತಂಡದ ಪರವಾಗಿ IPL ಒಳಗೆ ಆಡಬೇಕು ಅಂತ KKR ಅವರು ಪಿಕ್ ಮಾಡಿದ್ರು. ಪಿಕ್ ಮಾಡ್ತಿದ್ದಂಗನ BCCI ಮಾತು ಕೇಳಿ ಮತ್ತೆ ಹೊರಗೂ ಹಾಕಿದ್ರು, ರೀಪ್ಲೇಸ್ಮೆಂಟ್ ಆಯಿತು. ಇಷ್ಟೆಲ್ಲ ಯಾಕೆ ನಡೀತು? ಇಷ್ಟೆಲ್ಲ ನಡೆಯೋದಕ್ಕೆ ಯಾರ ಕಾರಣ? ಯಾರ ಒಂದು ತಪ್ಪಿಂದ ಇದೆಲ್ಲ ನಡೀತು ಅಂತ ಹೇಳ್ತನು. ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ನಾಗ ಬರೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬಾಜು ಕಾಣಕತ್ತಿರೋ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಬಾಂಗ್ಲಾ ಕ್ರಿಕೆಟರ್ನ KKR ಅವರು IPL ಆಡೋದಕ್ಕಂತ ಸೆಲೆಕ್ಟ್ ಮಾಡಿದ್ದು ವಿಷಯ. ಬಾಂಗ್ಲಾದೇಶದಾಗ ಅಷ್ಟೆಲ್ಲ ಹಿಂದೂಗಳ ಮೇಲೆ ನರಮೇಧ ನಡೆಯಕತ್ತಿದ್ರು ಆ ದೇಶದ ಒಬ್ಬ ಬಂದ ನಮ್ಮಲ್ಲಿ ಕ್ರಿಕೆಟ್ ಆಡ್ತಾನು ಅಂದ್ರೆ ನೋಡೋರ್ಗೆ ಅದೆಷ್ಟು ಕೆರಳಿಸ್ಬಾರ್ದ್ರಿ. ಅಂತ ಒಂದು ನರಮೇಧ ನಡೆಯಕತ್ತಿರೋ ದೇಶ ನಾವು ಆಡಕತ್ತಾನು, ಅವನಿಗೆ ನಾವು ಚಪ್ಪಾಳಿ ಹೊಡಿಬೇಕು ಅಂತ ಕ್ರಿಕೆಟ್ ಅಭಿಮಾನಿಗಳು ಬಯಸಂಗಿಲ್ಲ. ಸೊ ಕ್ರಿಕೆಟ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಾಗ ಯಾವ ರೇಂಜಿಗೆ ಒಂದು ಸಮುದ್ರ ಹರಿಸಿದ್ರು ಅಂದ್ರೆ BCCI ಸ್ವತಃ ತಾನೇ KKR ತಂಡಕ್ಕೆ ಅವರನ್ನು ರೀಪ್ಲೇಸ್ ಮಾಡ್ರಿ, ನಿಮ್ಮ ತಂಡದಿಂದ ಹೊರಗೆ ಕಳಿಸ್ರಿ ಅಂತ ಹೇಳೋ ಮಟ್ಟಿಗೆ. ಬಟ್ ಸೋಷಿಯಲ್ ಮೀಡಿಯಾದಾಗ ಬಹಳಷ್ಟು ಜನ ಪ್ರಶ್ನೆ ಮಾಡಕತ್ತಿರೋದು ಶಾರುಖ್ ಖಾನ್ ಅವ್ರನ್ನ. ನೀವು ಅದು ಹೆಂಗ ಮುಸ್ತಫಿಜುರ್ ರೆಹಮಾನ್ನ ನಿಮ್ಮ ತಂಡಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಬಹಳ ಪ್ರಶ್ನೆ ಬರಕತ್ತಾವ. ಸೋಷಿಯಲ್ ಮೀಡಿಯಾದಾಗ ಇದೆಲ್ಲ ಆಗ್ತಿದ್ದಂಗನ BCCI ಇದ್ರೊಳಗೆ ಎಂಟರ್ ಆಗ್ತೈತಿ. ಇಷ್ಟೆಲ್ಲ ಆಗಕತ್ತಿರೋದ್ರಿಂದ ಆತನನ್ನ ನೀವು ಟೀಮಿಂದ ಹೊರಗೆ ಕಳಿಸ್ರಿ ಅಂದ್ರು, ಅವರು ಟೀಮಿಂದ ಹೊರಗೂ ಕಳಿಸಿದ್ರು. ವಿಷಯ ಇಲ್ಲೈತ್ರಿ. ಇಲ್ಲಿ ಮೊದಲನೇ ಎಡವಟ್ ಆಗಿದ್ದು BCCI ಇಂದ ಅಂತ ನಾವು ವಿಡಿಯೋ ಪ್ರಾರಂಭದಾಗ ಹೇಳಿದ್ನಲ್ಲ, ಅದು ಸೋಷಿಯಲ್ ಮೀಡಿಯಾದಾಗ ಶಾರುಖ್ ಖಾನ್ದು ತಪ್ಪು ಅಂತ ಒಂದು ತಂಡ ಹೇಳಕತ್ತಿದ್ರ BCCI ಇದೇ ತಪ್ಪು, ಶಾರುಖ್ ಖಾನ್ ಇದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅದರ ವಿರುದ್ಧ ತಂಡ ಹೇಳಕತ್ತೈತಿ. ಎರಡೂ ತಂಡಗಳು ಕಣ್ಣಿಗೆ ಕಾಮಾಲೆ ಕನ್ನಡಕ ಹಾಕೊಂಡು ನೋಡಾಕತ್ತಿರೋದ್ರಿಂದ ಅವ್ರಿಗೆ ಸರಿ ಅನ್ಸತ್ತಿಲ್ಲ, ಅವ್ರಿಗೆ ಸರಿ ಅನ್ಸತ್ತಿಲ್ಲ. ಇಲ್ಲಿ ಏನಂದ್ರೆ IPL ಹರಾಜ್ ಆಗ್ತೈತಲ್ಲ, ಹರಾಜ್ ಆಗ್ಬೇಕಂದ್ರೆ ನಮ್ಮ ಜಗತ್ತಿನಾಗಿರೋ ಎಲ್ಲ ರಾಷ್ಟ್ರದ ಆಟಗಳು ಅಂದರೆ ಯಾರ್ಯಾರೆಲ್ಲ ಕ್ರಿಕೆಟ್ ಆಟ ಆಡ್ತಾರೋ ಆ ರಾಷ್ಟ್ರಗಳ ಆಟಗಾರರ ಪಟ್ಟಿಯನ್ನು ರೆಡಿ ಮಾಡೋದು BCCI. ಅದನ್ನು ಹೆಂಗೆ ರೆಡಿ ಮಾಡ್ತೈತೆ ಅಂದ್ರೆ ಕ್ರಿಕೆಟ್ ಆಟಗಾರರು ರಿಜಿಸ್ಟರ್ ಮಾಡ್ತಾರೆ. IPLಗೆ ನಾವು ಆಡೋದಕ್ಕೆ ಇಂಟ್ರೆಸ್ಟೆಡ್ ಅದೀವಿ, ನಮ್ಮ ಬಿಡ್ ರೇಟ್ ಇಷ್ಟು, 2 ಲಕ್ಷದಿಂದ 3 ಲಕ್ಷದಿಂದ 2 ಕೋಟಿ 20 ಕೋಟಿ 10 ಕೋಟಿ ಹಿಂಗೆ ಒಂದು ಬೇಸ್ ಬಿಡ್ ರೆಡಿ ಮಾಡಿ ಅಪ್ಲಿಕೇಶನ್ ಹಾಕ್ತಾರೆ. ಅದರೊಳಗೆ BCCI ಅವರು ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿ ಈಗ ಒಂದು 10 ಜನ ಬೇಕು ಅಂದ್ರೆ 1000 ಜನರ ಬಿಡ್ಡನ್ನು ಕೊಡ್ತಾರೆ. 1000 ಜನರೊಳಗೆ 10 ಮಂದಿನ ಆರಿಸ್ಕೊಳ್ರಿ ಅನ್ನೋ ರೀತಿ ನಾವು ಉದಾಹರಣೆಗೆ ಹೇಳಕತ್ತೀನಿ. BCCI ಪಟ್ಟಿಯನ್ನು ರೆಡಿ ಮಾಡಿ IPL ಹರಾಜು ಕಮಿಟಿಗೆ ಕೊಡ್ತೈತಿ. IPL ಹರಾಜು ಕಮಿಟಿಯವರ ಅದನ್ನು ಹರಾಜು ಮಾಡ್ತಾರ. ಈ ರೀತಿ ಶಾರುಖ್ ಖಾನ್ ಹೆಂಗೆ KKR ಟೀಮ್ದು ಓನರ್ ಅದಾರಲ್ಲ ಆ ರೀತಿ ಟೀಮ್ಗಳೆಲ್ಲ ಈಗೇನು RCB, KKR, CSK ಈ ಥರದವರು ಅದನ್ನು ಹರಾಜೊಳಗೆ ಪ್ಲೇಯರ್ಗಳನ್ನ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೊಂಡು ತಮ್ಮ ತಂಡಕ್ಕೆ ಸೇರ್ಪಡೆ ಮಾಡ್ಕೊತಾರೆ. ಸೊ ಇಲ್ಲಿ ಮ್ಯಾಟರ್ ಏನಂದ್ರೆ BCCI ಅವರು ಹರಾಜಿಗೆ ಕೊಡೋ ಮುಂಚೆ ಬಾಂಗ್ಲಾ ಪ್ಲೇಯರ್ನ ಯಾಕೆ ಕೊಟ್ಟರು ಅನ್ನೋ ಪ್ರಶ್ನೆ. ಅವ್ರು ಅಲ್ಲೇನೆ ಬಾಂಗ್ಲಾ ಪ್ಲೇಯರ್ನ ರಿಮೂವ್ ಮಾಡಿದ್ರೆ ಇಲ್ಲಿ ಹರಾಜೊಳಗೆ ಬಿಡ್ ಆಗ್ತಿರ್ಲಿಲ್ಲ, ಬಿಡ್ ಆದವ್ರನ್ನ ಇವರು ಪರ್ಚೇಸ್ ಮಾಡ್ತಿರ್ಲಿಲ್ಲ. ಸೊ ಅಲ್ಲಿ BCCIದು ತಪ್ಪಾಗೈತಿ. ಶಾರುಖ್ ಖಾನ್ ಅವರ ತಪ್ಪು ಎಲ್ಲಿ ಬರ್ತೈತಿ ಅಂದ್ರೆ ಸೆಂಟಿಮೆಂಟ್ ಐತ್ರಿ ಅವ್ರಿಗೊಂದು. ಐತಲ್ಲ ನಮ್ಮ ಭಾರತದಾಗ ಒಬ್ಬೊಬ್ರಿಗೆ ಒಂದೊಂದು ರೀತಿ ಸೆಂಟಿಮೆಂಟ್. 16 ವರ್ಷಗಳಿಂದ KKR ತಂಡವನ್ನು ಇವರೇ ನಡ್ಸ್ಕೊಂಬರಕತ್ತಾರ. ಯಾರು? ಶಾರುಖ್ ಖಾನ್ ಅವರು. ಇಲ್ಲಿ ಮೊನ್ನೆ ಹರಾಜೊಳಗೆ ಶಾರುಖ್ ಖಾನ್ ಅವರು ಅಲ್ಲಿ ಇರಲಿಲ್ಲ. ಎಲ್ಲಿ ಅಂದ್ರೆ ಹರಾಜು ನಡೆಯೋ ಸಂದರ್ಭದಾಗ. ಬಟ್ ಒಬ್ಬ ಓನರ್ ಆಗಿ ಯಾರನ್ನ ಎಷ್ಟು ರೇಂಜ್ವರೆಗೂ ಬಿಡ್ ಮಾಡಿ ಪರ್ಚೇಸ್ ಮಾಡಬೇಕು ಅಂತ ಅವರಿಗೆ ಸೂಚನೆ ಕೊಟ್ಟಿರ್ತಾರೆ. 16 ವರ್ಷದಿಂದ IPLನ ಒಂದು ಟೀಮನ್ನು ನಡ್ಸಾಕತ್ತಿರುವಂಥ ಶಾರುಖ್ ಖಾನ್ ಅವ್ರಿಗೆ IPL ನೋಡಾಕತ್ತಿರೋರು ಮತ್ತು KKR ಅಭಿಮಾನಿಗಳ ಮನಸ್ಸೊಳಗೆ ಏನೈತಿ ಅನ್ನೋದು ಸೂಕ್ಷ್ಮ ಅರ್ಥ ಆಗಲಿಲ್ಲ. ಬಾಂಗ್ಲಾದಾಗಿರುವ ಹಿಂದೂಗಳ ಮೇಲೆ ಇಷ್ಟೊಂದು ದೌರ್ಜನ್ಯ ಮಾಡಕತ್ತಿರೋ ಬಾಂಗ್ಲಾ ಪ್ಲೇಯರ್ಗಳನ್ನ ನಾವು ತಗೊಂಡ್ರೆ ನಮ್ಮ ದೇಶದ ಜನರಿಗೆ ಮನಸ್ಸಿಗೆ ನೋವಾಗ್ತೈತಿ ಅನ್ನೋ ಸೂಕ್ಷ್ಮ ಅವ್ರು ಅರ್ಥ ಮಾಡ್ಕೊಂಡಿದ್ರು ಅಂದ್ರೆ
ಇಷ್ಟೆಲ್ಲ ರಾಧ ಅಂತ ಆಗ್ತಿರ್ಲಿಲ್ಲ. ಆ್ಯಂಡ್ ಇದೇನು ಮೊದಲಲ್ಲ, ಅವ್ರು ಅರ್ಥ ಮಾಡ್ಕೊಳಕ್ಕೆ ಹಿಂದೊಂದು ಅವಕಾಶ ಇತ್ತು. ಅದೇನಂದ್ರೆ ಪಾಕಿಸ್ತಾನ ಪ್ಲೇಯರ್ಗಳು ವರ್ಲ್ಡ್ದ ಬೆಸ್ಟ್ ಪ್ಲೇಯರ್ಗಳಂತ, ಅದು T20 ಆಡೋದಕ್ಕೆ ಅಂತ IPL ಮೊದಲನೇ ಸೀಸನ್ ಒಳಗೆ ಶಾರುಖ್ ಖಾನ್ ಅವ್ರು ಹೇಳಿದರು. ಆ ವಿಡಿಯೋ ವೈರಲ್ ಆಗಿದ್ದಾಗನ ಅವಾಗ ಸೋಷಿಯಲ್ ಮೀಡಿಯಾ ಅಷ್ಟಿಲ್ಲ ಅಂದಿದ್ರು ಜನರ ಟೀಕೆಗಳು ಶಾರುಖ್ ಖಾನ್ ಅವ್ರಿಗೆ ತಲುಪಿದ್ದು. ಅಲ್ಲೇ ಅವರು ಸುಧಾರಿಸ್ಕೊಂಡು ಈಗ ಬಾಂಗ್ಲಾ ಪ್ಲೇಯರ್ನ ತಗೊಂಡಿಲ್ಲ ಅಂದಿದ್ರ ಎಲ್ಲ ಸರಿ ಇರೋದು. ಬಟ್ ಈಗ ಕಾಂಟ್ರವರ್ಸಿ ಆಗೋದಕ್ಕೆ ಶಾರುಖ್ ಖಾನ್ ಅವರು ಒಂದು ರೀತಿ ಕಾರಣ ಆಗ್ಯಾರು. ಪಾಕಿಸ್ತಾನ ಪ್ಲೇಯರ್ನ ಹೊಗಳಿದ ವಿಡಿಯೋ ನಿಮಗೆ ತೋರಿಸ್ತೇನೆ ನೋಡಿ. I truly believe Pakistani players are the best T20 players in the world. They are the champions. They are wonderful. I truly believe Pakistani players are the best T20 players in the world. They are the champions. They are wonderful. ಇವ್ರು ಹಿಂಗೆ ಹೊಗಳಿದ ಆದ್ಮೇಲೆ ಬೇರೆ ಏನೇನೋ ಕಾಂಟ್ರವರ್ಸಿಗಳಾದವು. ಬರೀ ಇವ್ರು ಹೊಗಳಿದ್ಕಂತಲ್ಲ, ಪಾಕಿಸ್ತಾನ ಇಂಡಿಯಾದು ಸಂಬಂಧ ಸರಿ ಉಳಿಲಿಲ್ಲ. ಸೊ ಅದಾದ್ಮೇಲೆ ಪಾಕಿಸ್ತಾನ ಪ್ಲೇಯರ್ಗಳು IPL ಮ್ಯಾಚ್ಗೆ ಆಡಲೇ ಇಲ್ಲ, ಅವರನ್ನು ಬ್ಯಾನ್ ಮಾಡಿ ಹೊರಗಿಟ್ರು. ಆ್ಯಂಡ್ ಇಲ್ಲಿ ಮೇನ್ ಥಿಂಗ್ ಏನಂದ್ರೆ ಮುಸ್ತಫಿಜುರ್ ರೆಹಮಾನ್ ಅವರು 2 ಕೋಟಿ ಬೇಸ್ ಬಿಡ್ಡಿತ್ತು. 9.2 ಕೋಟಿಗೆ ಅವ್ರನ್ನ KKR ಅವರು ಪರ್ಚೇಸ್ ಮಾಡ್ತಾರೆ. ಅಗ್ರೆಸಿವ್ ಒಂದು ಬಿಡ್ಡಲ್ಲಿ ನಡೆದೈತಿ. 9 ಕೋಟಿ ಮೇಲೆ ದಾಟಿದ್ರು ಅವ್ರನ್ನ ಪರ್ಚೇಸ್ ಮಾಡಲೇಬೇಕು ಅಂತ ಶಾರುಖ್ ಖಾನ್ ಅವ್ರು ಹೇಳ್ದ KKR ಮೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂಡಿಯನ್ ಸೆಂಟಿಮೆಂಟ್ನ ಶಾರುಖ್ ಖಾನ್ ಅವರು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಪಾಯಿಂಟ್ನು ಕೂಡ ನಾವಿಲ್ಲಿ ನೋಡಬೇಕು. ಎಷ್ಟಾದರೂ ಸರಿ ಅವನ್ನ ತಗೊಳ್ಳೇಬೇಕು ಅಂತ ಡಿಸೈಡ್ ಆಗಿದ್ರು. ಇಲ್ಲಿ ಶಾರುಖ್ ಖಾನ್ ಅವರ KKR ತಂಡದ ಎಷ್ಟು ತಪ್ಪೈತಿ ಅಂತ ನಾವು ಮಾತಾಡತ್ತೀವೋ, ಅದೇ ರೀತಿ IPL ಆಡೋ ಪ್ರತಿಯೊಂದು ತಂಡದ್ದು ಅಷ್ಟೇ ತಪ್ಪೈತಿ ಅಂತ ನಾವು ಮಾತಾಡಬೇಕಾಗ್ತೈತಿ. ಯಾಕಂದ್ರೆ ಬಿಡ್ಡು 2 ಕೋಟಿಯಿಂದ 9.2 ಕೋಟಿಗೆ ಹೋಗೈತಿ ಅಂದ್ರೆ ಅಲ್ಲಿರೋ ಎಲ್ಲ ತಂಡದವರು ಹರಾಜನ್ನ ಕೂಗ್ಯಾರು ಅಂತಾನೆ ಅರ್ಥ. ಸೊ ಯಾರಿಗೂ ಕೂಡ ಕ್ರಿಕೆಟ್ ಅಭಿಮಾನಿಗಳದಾಗಲಿ ಅಥವಾ ಭಾರತೀಯರ ಸೆಂಟಿಮೆಂಟ್ ಬೇಕಾಗಿರಲಿಲ್ಲ. ಅವರಿಗೆ ಬೇಕಾಗಿದ್ದಿದ್ದು ಆಟಗಾರರು ಅಷ್ಟೇ ಅನ್ನೋದು ಗೊತ್ತಾಗ್ತೈತಿ. ಸೊ ಬ್ಲೇಮ್ ನಾಟ್ ಓನ್ಲಿ KKR, ಎಲ್ಲ ತಂಡಗಳ ಮೇಲೂ ಹೋಗ್ಬೇಕಾಗ್ತೈತಿ. ಈಗ ಡಿಸಿಷನ್ ಅಂತ ಆಯಿತು. BCCI ಎಲ್ಲರ ಸೆಂಟಿಮೆಂಟ್ನ ಬೇಗನೆ ಅರ್ಥ ಮಾಡಿಕೊಂಡು ಅವರನ್ನು ರೀಪ್ಲೇಸ್ ಮಾಡಿರಿ ಅಂತ KKRಗೆ ಹೇಳ್ತು. ಸೊ KKR ಕೂಡ BCCI ಹೇಳಿದ್ದನ್ನು ಕೇಳಿ ಅವರ ಜಾಗಕ್ಕೆ ಬೇರೆ ಪ್ಲೇಯರ್ನ ತಗೊಬಂದು ರೀಪ್ಲೇಸ್ಮೆಂಟ್ ಆಯಿತು. ಬಟ್ ಇದಾದ್ಮೇಲೆ ಆಗೈತಲ್ಲ ಭಾರತದಾಗ, ಅದು ಡೇಂಜರಸ್. ನಾಟ್ ಓನ್ಲಿ ಡೇಂಜರಸ್, ಇದೊಂದು ರೀತಿ ಟೂಲ್ ಕಿಟ್. ಇದು ಭಾರತದಾಗ ಬಹಳ ದಿನಗಳಿಂದ ನಡ್ಕೋತ ಬಂದೈತಿ. ಒಂದಲ್ಲ ಒಂದು ವಿಷಯದೊಳಗೆ ಇವರು ಮೂಗು ತೋರಿಸ್ತಾ ಇರ್ತಾರೆ. ಈ ಟೂಲ್ ಕಿಟ್ನ ಮುಖ್ಯ ಭಾಗ ಯಾರು ಅಂದ್ರೆ ಸೋ ಕಾಲ್ಡ್ ಲೆಫ್ಟ್ ಲಿಬ್ರಲ್ಗಳು. ಅವರು ಬುಗುಲೆದು ಬಿಟ್ಟಾರ. ಅಯ್ಯಯ್ಯೋ ತಪ್ಪಾಯ್ತು ಅಂತ ಬೊಬ್ಬೆ ಹೊಡ್ಯಾಕತ್ತಾರ. ಅವರು ಯಾರ್ಯಾರು ಹೇಳ್ತೀನಿ ಕೇಳ್ರಿ. NDTVಯ ಗಾರ್ಗಿ ರಾವತ್ ಅವ್ರು ಹೇಳ್ತಾರ, ಇದು ಬಾಂಗ್ಲಾದೇಶಕ್ಕೆ ಒಂದು ರೀತಿ ಋಣಾತ್ಮಕ ಸಂದೇಶ ಕಳಿಸ್ತೈತಿ. ಏನು ಋಣಾತ್ಮಕ ಅಂದ್ರೆ ಬಂದವ್ರು ನಮ್ಮ ಮೇಲೆ ದಾಳಿನೇ ಮಾಡಿಬಿಡ್ತಾರೆ ನೋಡ್ರಿ. ಸಂಬಂಧ ಹಾಳು ಮಾಡಕ್ಕ ಇಂಥವೇ ಕಾರಣ ಆಗ್ತಾವು ಅಂತ. ಏನು ಭಾಳ ಸಂಬಂಧ ಚಲೋ ಐತಿ ಅನ್ನೋ ಹಂಗ ಇವ್ರು ಮಾತಾಡ್ಯಾರ. ಇನ್ನು ನೆಕ್ಸ್ಟ್ ಇತಿಹಾಸಕಾರ ರಾಮಚಂದ್ರ ಗುಹಾ ಅವ್ರು ಹೇಳ್ತಾರ, ಇದೊಂದು ಆಳವಾದ ಅಜ್ಞಾನ ಅಂತ. ಈ ಒಂದು ನಿರ್ಧಾರದಿಂದ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಒಂದಾಗ್ಬೋದಂತ, ಕೈ ಜೋಡಿಸ್ಬೋದಂತ. ಅವರಿಬ್ಬರು ಬೇರೆ ಬೇರೆ ಇದ್ರೂ ಭಾರತಕ್ಕೆ ಡೇಂಜರ, ಅವರಿಬ್ಬರು ಜೊತೆ ಇದ್ರೂ ಭಾರತಕ್ಕೆ ಡೇಂಜರ. ಸೊ ಅಲ್ಲೇನು ಫರಕ್ ಆಗೋದಿಲ್ಲ. ಇವ್ರು ಹೇಳೋದು ಬರೀ ಒಂದು ಕೊಂಕು ತೆಗಿಬೇಕು ಎಲ್ಲ ನಿರ್ಧಾರಗಳೊಳಗ ಅಂತ ಹೇಳಕತ್ತಾರಷ್ಟ. ವಿದೇಶಾಂಗ ವ್ಯವಹಾರಗಳ ಸಂಪಾದಕಿ ಸುಹಾಸಿನಿ ಹೈದರ್ ಇವರು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರಲ್ರಿ, ಅವರು ಸುಪುತ್ರಿ. ಅವರು ಸೋಷಿಯಲ್ ಮೀಡಿಯಾ ಅಭಿಯಾನಗಳು ರಾಜತಾಂತ್ರಿಕತೆಯನ್ನು ಮೀರ್ಸಾಕತ್ತವಂತ ಸ್ಟೇಟ್ಮೆಂಟ್ ಕೊಟ್ಟಾರ. ಅದಷ್ಟೇ ಅಲ್ರಿ, ನಮ್ಮ ವಿದೇಶಾಂಗ ಸಚಿವರಾಗಿರುವಂಥ ಜೈಶಂಕರ್ ಅವರು ಬಾಂಗ್ಲಾದ ಅಧಿಕಾರಿಗಳನ್ನ ಹೋಗಿ ಬಾಂಗ್ಲಾದೇಶಕ್ಕೆ ಹೋಗಿ ಮೀಟ್ ಆಗಿ ಇದ್ರ ಬಗ್ಗೆ ಮಾತಾಡಬಹುದಿತ್ತಂತ. ಅದಷ್ಟೇ ಅಲ್ದ, ನರೇಂದ್ರ ಮೋದಿಯವರು ಬಾಂಗ್ಲಾ ಆಫೀಷಿಯಲ್ಸ್ ಜೊತೆ ಮಾತಾಡಿ ಸರಿ ಮಾಡ್ಬೋದಾಗಿತ್ತಂತ. ಸೊ ಅಷ್ಟೆಲ್ಲ ಆಪ್ಷನ್ಸ್ ಇದ್ರೂ ಯಾಕೆ ಬಾಂಗ್ಲಾ ಪ್ಲೇಯರ್ಗಳನ್ನ ಕ್ರಿಕೆಟ್ ಆಡೋದ್ರಿಂದ ದೂರ ಇಡಾಕತ್ತೀರಿ? ಪೊಲಿಟಿಕ್ಸ್ ಆ್ಯಂಡ್ ಗೇಮ್ ಎರಡು ಒಂದಾಗಿ ಇರಬಾರ್ದು ಅಂತ ಏನೇನೇನೋ ಹೇಳ್ಬಿಟ್ಟಾರ. ಆ್ಯಂಡ್ ನೆಕ್ಸ್ಟ್ ಜರ್ನಲಿಸ್ಟ್ ಸಭಾ ನಖ್ವಿ, ಭಾರತ ದಕ್ಷಿಣ ಏಷ್ಯಾದಾಗ ನೈತಿಕತೆ ಅನ್ನೋದನ್ನ ಉಳಿಸ್ಕೊಂಡೇ ಇಲ್ಲಂತ, ಕಳ್ಕೊಂಡು ಬಿಟ್ಟೈತಂತ. ಭಾಳ ಕೀಳು ಮನಸ್ಥಿತಿಯೊಳಗೆ ಭಾರತ ಬಿದ್ದು ಬಿಟ್ಟೈತಂತ. ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದು ಭಾರತ. ಬಾಂಗ್ಲಾ ರಾಷ್ಟ್ರಗೀತೆಯನ್ನು ಬರೆದಿದ್ದು ನಮ್ಮ ರವೀಂದ್ರನಾಥ್ ಟ್ಯಾಗೋರ್. ಅದಷ್ಟೇ ಅಲ್ಲ, ಶೇಖ್ ಹಸೀನಾಗ ಇಲ್ಲಿ ಉಳ್ಕೊಳ್ಳೋಕೆ ಜಾಗ ಕೊಟ್ಟಿದ್ದು ಭಾರತ. ಇಷ್ಟೆಲ್ಲ ಇದ್ರೂ ಕ್ರಿಕೆಟ್ ಆಡೋದಕ್ಕೆ ಯಾಕೆ ಕಟ್ಟಳೆ? ಇದು
ಬೇರೆ ಏನೂ ಅಲ್ಲ, ಕಟ್ಟರ್ ಹಿಂದುತ್ವವಾದಿಗಳಿಂದಾನೇ ಆಗಿದ್ದು ಅಂತ ಹೇಳ್ತಾರೆ. ಮೇಡಮ್ ಅವರೇ, ಇಷ್ಟೆಲ್ಲ ಗೊತ್ತು, ಬಾಂಗ್ಲಾದೇಶಕ್ಕೆ ಭಾರತದಿಂದ ಇಷ್ಟೆಲ್ಲ ಉಪಕಾರ ಆಗೈತಿ ಅಂತ ಗೊತ್ತಿದ್ರು, ಹಿಂದೂ ರಾಷ್ಟ್ರದಿಂದ ಉಪಕಾರ ಆಗೈತಿ ಅಂತ ಗೊತ್ತಿದ್ರು, ಹಿಂದೂಗಳಿಗೆ ಇಷ್ಟೆಲ್ಲ ಅನ್ಯಾಯ ಮಾಡಾಕತ್ತಾರಲ್ಲ, ಅದ್ರ ಬಗ್ಗೆ ನೀವು ಏನೂ ಮಾತಾಡಲ್ದ ಒಬ್ಬ ಕ್ರಿಕೆಟರ್ಗೋಸ್ಕರ ಇಷ್ಟೊಂದು ಕನಿಕರ ತೋರ್ಸಾಕತ್ತೀರಲ್ರಿ. ಯಪ್ಪ ಯಪ್ಪ ಯಪ್ಪ, ನಿಮ್ಗ ನೀವ ಸಾಟಿ. ಇವರು ಇಷ್ಟೆಲ್ಲ ಮಾತಾಡಕತ್ತಾರು ಅಂದ್ರ ಭಾರತದ ರಾಜತಾಂತ್ರಿಕ ಸಂಬಂಧದೊಳಗ ಮೂಗು ತುರ್ಸಾಕತ್ತಾರು ಅಂತ ಅರ್ಥ. ಬಟ್ ವಾಟ್ ದೇ ಆರ್ ಮಿಸ್ಸಿಂಗ್ ಈಸ್, ಅಲ್ಲಿ ಹಿಂದೂಗಳ ಮೇಲೆ ಆಗಕತ್ತಿರೋ ಅನ್ಯಾಯ, ದೌರ್ಜನ್ಯ, ಅತ್ಯಾಚಾರ, ನರಮೇಧ, ಅಂತ ದೇಶ ಇವ್ರಿಗೆ ಚಲೋ ಕಾಣತೈತಿ ಅಂದ್ರ ಅಲ್ಲಿ ನಮಗೇನೂ ಕಾಣಿಸಾಕತ್ತಿಲ್ಲ, ಓನ್ಲಿ ಮುಸ್ಲಿಂ ಅಪೀಸ್ಮೆಂಟ್ ಕಾಣಿಸಾತೈತಿ. ಇದೇ ಲೆಫ್ಟ್ ಲಿಬರಲ್ಗಳು ಏನು ಹೇಳ್ತಾರು ಅಂದ್ರೆ, ಭಾರತದೊಳಗೆ ಬೇರೆ ಯಾವುದೋ ರಾಜ್ಯ ಆಗಿರಲಿ, ಮುಸ್ಲಿಂ ಒಬ್ಬ ವ್ಯಕ್ತಿಗೆ ಯಾರೋ ಹಿಂದೂಯಿಂದ ಅನ್ಯಾಯ ಆಗಲಿ, ಹೊಡೆದಾಟ ಆಗಲಿ, ಸ್ವಲ್ಪ ಏನೋ ಆಗಿದ್ರ ಮೈಕ್ ಹಿಡ್ಕೊಂಡು ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ದೇಶದ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು, ಭಾರತದಲ್ಲಿ ಮುಸ್ಲಿಮರಿಗೆ ರಕ್ಷಣೆನೇ ಇಲ್ಲ ಅಂತ ಜೋರಾಗಿ ಮಾತಾಡ್ತಾರೆ. ಅದೇ ಹಿಂದೂಗಳಿಗೆ ಮುಸ್ಲಿಂ ರಾಷ್ಟ್ರದೊಳಗೆ ಅನ್ಯಾಯ ಆಗಿ ಅವ್ರನ್ನ ಸಾಯಿ ಹೊಡೆದ್ರು, ಜೀವಂತವಾಗಿ ಸುಟ್ಟು ಹಾಕಿದ್ರು, ಇವ್ರ ಬಾಯಿ ಮುಚ್ಕೊಂಡೇ ಇರ್ತಾರೆ. ದಿಸ್ ಈಸ್ ದ ಸ್ಯಾಡ್ ರಿಯಾಲಿಟಿ. ಹಂಗೆ ಮಾತಾಡೋರ ಲಿಸ್ಟ್ ಒಳಗೆ ಈಗ ನಾ ಹೇಳಿದ್ನಲ್ರಿ, ಅವರು ಸೇರ್ಕೊಂತಾರ. ಸೊ ಇಲ್ಲಿ ಏನೈತಿ ಅಂದ್ರೆ, ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಅಂತ ಅವ್ರಿಗೆ ಚಲೋತ್ತ ಗೊತ್ತೈತಿ. ಸೊ ಮಾತಾಡೋವಲ್ಲೇ ಮಾತಾಡ್ತಾರೆ, ಎಲ್ಲಿ ಮಾತಾಡ್ಬೇಕಿರುತ್ತಲ್ಲ ಅಲ್ಲಿ ಇವರು ಬಾಯಿನೇ ಬಿಚ್ಚೋದಿಲ್ಲ. ಈಗ ಈ ಕ್ರಿಕೆಟ್ ಒಳಗೆ ಇವರು ಬಂದ ಮೂಗು ತೂರ್ಸಾಕತ್ತಾರ. ಆಗೋದೆಲ್ಲ ಆಗೈತಿ, ಎಲ್ಲ ಸರಿ ಆಗೈತಿ ಅನ್ನೋ ಕಾಲಕ್ಕೆ ಸರಿಯಾಗಿದ್ದೇ ತಪ್ಪು ಅಂತ ವಾದ ಮಾಡಕತ್ತಾರ.